ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದವರೇ, ಪ್ರಿಯರೇ, ಈ ಒಳ್ಳೆ ದಿನ ದೇವ ವಚನ ಕೇಳಿ ಪ್ರಾರಂಭಿಸಲು ದೇವರು ಕೊಟ್ಟ ಆಯಸ್ಸನ್ನು ಆರೋಗ್ಯವನ್ನು ನೆನೆಸಿ ನಮಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಒಂದೊಂದು ದಿನವೂ ದೇವರ ಕರ ಹಿಡಿದು ಈ ಜೀವನವನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತಿದೆ. ಅದು ಖಂಡಿತವಾಗಿಯೂ ಒಂದು ದೇವರ ಅನುಗ್ರಹವೇ ಸರಿ. ಈ ವಚನದೊಂದಿಗೆ ಯೇಸುವೆ ನಮ್ಮೊಂದಿಗೆ ಮಾತನಾಡಿರಿ. ಆ ವಚನವನ್ನು ನಾವು ಸ್ವೀಕರಿಸುವಾಗ ನಮ್ಮ ಜೀವನದಲ್ಲಿ ಅದ್ಭುತವನ್ನು ಉಂಟು ಮಾಡಿರಿ. ನಮ್ಮ ಮುಂದೆ ಇರುವ ಎಲ್ಲ ಅಡೆತಡೆಗಳನ್ನು ತೆಗೆದು ಹಾಕಿರಿ. ಇಂದು ಆಲಿಸುವ ವಚನದೊಂದಿಗೆ ಅನುಗ್ರಹಿಸುತ್ತಾರೆ ಎಂದು ವಿಶ್ವಾಸಿಸುತ್ತೇವೆ. ದೇವರು ನನ್ನ ಜೀವನದಲ್ಲಿ ಸ್ಪಂದಿಸುತ್ತಾರೆ. ನಾನು ಈ ಸಮಸ್ಯೆಯಲ್ಲಿ ಬಿದ್ದು ಹೋಗುವುದಿಲ್ಲ, ಈ ಸಮಸ್ಯೆಯಿಂದ ಎದ್ದಿರುತ್ತೇನೆ. ಪ್ರಿಯರೇ, ನಾವು ಇಂದು ಆಲಿಸುವ ವಚನ ಆದಿಕಾಂಡ 22ನೇ ಅಧ್ಯಾಯ 1ರಿಂದ 3ರವರೆಗೆ. ವಾಕ್ಯ ಇಂತಿದೆ, ಆಲಿಸೋಣ. ಈ ಘಟನೆಗಳಾದ ಬಳಿಕ ದೇವರು ಅಬ್ರಹಾಮನನ್ನು ಪರೀಕ್ಷಿಸುವುದಕ್ಕೋಸ್ಕರ ಅಬ್ರಹಾಮನೇ ಎಂದು ಕರೆದರು. ಅವನು ಇಗೋ ಸಿದ್ಧನಿದ್ದೇನೆ ಎಂದನು. ಆಗ ದೇವರು, ನಿನಗೆ ಒಬ್ಬನೇ ಒಬ್ಬನು ಮುದ್ದು ಮಗನು ಆದ ಇಸಾಕನನ್ನು ಕರೆದುಕೊಂಡು ಮೋರಿಯಾ ಪ್ರಾಂತ್ಯಕ್ಕೆ ಹೋಗು. ಅಲ್ಲಿ ನಾನು ತೋರಿಸುವ ಬೆಟ್ಟದ ಮೇಲೆ ಅವನನ್ನು ದಹನ ಬಲಿಯಾಗಿ ಅರ್ಪಿಸು ಎಂದರು. ಅಬ್ರಹಾಮನು ಮುಂಜಾನೆಯೇ ಎದ್ದು ತನ್ನ ಹೆಸರುಗತ್ತೆಗೆ ತಡಿ ಹಾಕಿಸಿ ಹೋಮ ಬಲಿಗೆ ಬೇಕಾದ ಕಟ್ಟಿಗೆಯನ್ನು ಸಿಗಿದು ಸಿದ್ಧ ಮಾಡಿಕೊಂಡು ಸೇವಕರಿಬ್ಬರನ್ನು ಹಾಗೂ ತನ್ನ ಮಗ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. ಪ್ರಿಯರೇ, ಇದಾದ ನಂತರ ನಾವೊಂದು ಮತ್ತೊಂದು ವಾಕ್ಯವನ್ನು ಆಲಿಸೋಣ. ಆದಿಕಾಂಡ 22ನೇ ಅಧ್ಯಾಯ 9ರಿಂದ 12ರವರೆಗೆ ವಾಕ್ಯವನ್ನು ಆಲಿಸೋಣ. ದೇವರು ಹೇಳಿದ ಸ್ಥಳಕ್ಕೆ ಬಂದು ಸೇರಿದ್ದಾಗ ಅಬ್ರಹಾಮನು ಅಲ್ಲಿ ಒಂದು ಬಲಿಪೀಠವನ್ನು ಕಟ್ಟಿದ್ದ. ಕಟ್ಟಿಗೆಯನ್ನು ಅದರ ಮೇಲೆ ಒತ್ತಿ ಮಗ ಇಸಾಕನ ಕೈಕಾಲುಗಳನ್ನು ಬಿಗಿದು ಕಟ್ಟಿಗೆಗಳ ಮೇಲೆ ಅವನ್ನು ಕೆಡವಿದ್ದ. ಬಳಿಕ ಮಗನನ್ನು ವಧಿಸಲು ಕೈಚಾಚಿ ಕತ್ತಿಯನ್ನು ಎತ್ತಿದ್ದ. ಆದರೆ ಸರ್ವೇಶ್ವರನ ದೂತನು ಆಕಾಶದಿಂದ ಅಬ್ರಹಾಮನೇ, ಏ ಅಬ್ರಹಾಮನೇ ಎಂದು ಕರೆದರು. ಅದಕ್ಕೆ ಅಬ್ರಹಾಮನು ಇಗೋ ಸಿದ್ಧನಿದ್ದೇನೆ ಎಂದ. ದೂತನು ಅವನಿಗೆ, ಹುಡುಗನ ಮೇಲೆ ಕೈ ಎತ್ತಬೇಡ, ಅವನಿಗೆ ಯಾವ ಹಾನಿಯನ್ನೂ ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನು ನನಗೆ ಬಲಿ ಕೊಡಲು ಹಿಂತೆಗೆಯಲಿಲ್ಲ ಎಂತಲೇ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂದು ಈಗ ನನಗೆ ಚೆನ್ನಾಗಿ ಗೊತ್ತಾಯಿತು ಎಂದು ಹೇಳಿದರು. ಪ್ರಿಯರೇ, ನಿನ್ನೆ ನಾವು ಆಲಿಸಿದ ವಾಕ್ಯದಲ್ಲಿ ಕಂಬಳಿಯೊಳಗೆ ತಬ್ಬಿ ಹಿಡಿಯುವ ದೇವರನ್ನು ನೋಡಿದ್ದೇವೆ. ನಮ್ಮ ಮಕ್ಕಳನ್ನು ಪ್ರತ್ಯೇಕವಾಗಿ ಈ ಸಮಯದಲ್ಲಿ ಸಮರ್ಪಿಸೋಣ. ಅಬ್ರಹಾಮನು ಇಸಾಕನನ್ನು ಬಲಿಪೀಠದಲ್ಲಿ ಸಮರ್ಪಿಸಿದ. ನಾವು ನಮ್ಮ ಮಕ್ಕಳನ್ನು ಪ್ರಾರ್ಥನೆ ಎಂಬ ಬಲಿಪೀಠದಲ್ಲಿ ಸಮರ್ಪಿಸೋಣ. ವಚನದ ಬಲಿಪೀಠದಲ್ಲಿ ಸಮರ್ಪಿಸಬೇಕು. ಅದಾಗಿದೆ ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ಶುಶ್ರೂಷೆಯಲ್ಲಿ ನಾವು ಮಾಡುವುದು. ಅದು ದೇವರ ಕಣ್ಣಿಗೆ ಬೆಲೆಯುಳ್ಳವದಾಗಿದೆ. ಅಬ್ರಹಾಮನು ದೇವರು ಹೇಳಿದ್ದನ್ನು ಅನುಸರಿಸಿದ. ಮತ್ತೆ ನೋಡೋಣ ಎಂದು ಚಿಂತಿಸಲಿಲ್ಲ. ಬೆಳಗಿನ ಜಾವ ಎದ್ದು ದೇವರು ಹೇಳಿದ ಕಾರ್ಯಗಳನ್ನು ನಿಯೋಗದೊಂದಿಗೆ ಮಾಡಿದನು. ಅಬ್ರಹಾಮನು ಏಕ ಮಗನನ್ನು ಬಲಿ ಅರ್ಪಿಸಲು ತೆಗೆದುಕೊಂಡು ಹೋಗಿದ್ದು. ಹೀಗೆ ಪ್ರಾರ್ಥನೆಯಲ್ಲಿ ದೇವರ ಕರಗಳಲ್ಲಿ ಇಸಾಕನು ಅನುಗ್ರಹಿಸಲ್ಪಟ್ಟಿದ್ದು. ಆದಿಕಾಂಡ 26ನೇ ಅಧ್ಯಾಯ 12-13 ವಾಕ್ಯದಲ್ಲಿ ಹೀಗೆ ಬರೆದಿದೆ, ನಾವು ನೋಡಬಹುದು. ಆ ವಾಕ್ಯವನ್ನು ಸಹ ನಾವು ಈಗ ಆಲಿಸೋಣ. ಇಸಾಕನು ಆ ನಾಡಿನಲ್ಲಿ ವ್ಯವಸಾಯ ಮಾಡಿ ಅದೇ ವರ್ಷದಲ್ಲಿ 100 ಮಡಿ ಬೆಳೆ ಎತ್ತಿದನು. ಸರ್ವೇಶ್ವರ ಸ್ವಾಮಿಯ ಆಶೀರ್ವಾದ ಅವನ ಮೇಲಿತ್ತು. ಅವನು ದಿನದಿಂದ ದಿನಕ್ಕೆ ಹೆಚ್ಚು ಆಸ್ತಿವಂತನಾಗಿ ದೊಡ್ಡ ಧನವಂತನಾದನು. ನಾವು ಇಂದು ನಮ್ಮ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸಿದಾಗ ದೇವರು ಆ ಮಕ್ಕಳನ್ನು ಅನುಗ್ರಹಿಸಲು ಪ್ರಾರಂಭಿಸುತ್ತಾರೆ.
ಪ್ರಾರ್ಥನೆಯ ಬಲಿಪೀಠ, ದೇವ ವಚನದ ಬಲಿಪೀಠ, ವಿಶ್ವಾಸದ ಬಲಿಪೀಠ, ದೇವರ ಆಶ್ರಯದ ಬಲಿಪೀಠ. ಅವರನ್ನು ಸಮರ್ಪಿಸಿದ್ದಾಗ ಮತ್ತು ಅವರ ಹೆಸರನ್ನು ಬರೆದು ಇಟ್ಟು ಪ್ರಾರ್ಥಿಸುವಾಗ ದೇವರು ಅವರನ್ನು ಅನುಗ್ರಹಿಸುತ್ತಾರೆ. ಪ್ರಿಯರೇ, ನಾವು ಕೇಳುವಾಗ ಇದೆಲ್ಲ ಸುಮ್ಮನೆ ಅಂತ ಯೋಚಿಸುತ್ತೇವೆ ಅಲ್ಲವೇ? ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ಮಕ್ಕಳಿಗೆ ಪರೀಕ್ಷೆ ಬರೆಯುವ ತಯಾರು ಆಗಿರುವ ಎಲ್ಲ ಮಕ್ಕಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಅವರ ಹೆಸರು ಬರೆದು ಇಟ್ಟು ಪ್ರಾರ್ಥಿಸುತ್ತಿದ್ದೇವೆ. ಪ್ರಿಯರೇ, ನಿಮ್ಮ ಮಕ್ಕಳು ಅನುಗ್ರಹಿಸಲ್ಪಡುತ್ತಾರೆ. ಅವರ ಭವಿಷ್ಯ ಜೀವನ ಅನುಗ್ರಹವಾಗುತ್ತದೆ. ಇಂದು ಅನೇಕ ಮಕ್ಕಳು ಪ್ರಾರ್ಥನೆಯಿಂದ, ವಿಶ್ವಾಸದಿಂದ ಓಡಿ ಹೋಗುತ್ತಿದ್ದಾರೆ. ಇದನ್ನು ನಾವು ಕಾಣಬಹುದು. ಈ ಸಮಯದಲ್ಲಿ ವಿಶ್ವಾಸದಿಂದ ಹೀಗೆ ಪ್ರಾರ್ಥಿಸಲು ನೀವು ತಯಾರಾಗಬೇಕು. ಅನೇಕ ಅದ್ಭುತ ಕಾರ್ಯಗಳು, ಬಿಡುಗಡೆಗಳು ನೀವು ಕಾಣಲು ಸಾಧ್ಯವಾಗುತ್ತದೆ. ಹಾಲೆಲೂಯಾ.